ಶಿರ್ವ ಉಡುಪಿ ಜಿಲ್ಲೆಯಲ್ಲಿ ಶಿರ್ವ ಹೆಸರು ಕೇಳದವರು ಬಹಳ ವಿರಳ. ಉಡುಪಿ ಜಿಲ್ಲೆಯ ವಾಣಿಜ್ಯ ಪಟ್ಟಣ ಅಂದರೆ ಮಂಚೂಣಿಯಲ್ಲಿರುವ ಹೆಸರೇ ಶಿರ್ವ. ಸಣ್ಣ ಪಟ್ಟಣವಾದರೂ ಇಲ್ಲಿ ಜಾಗ ತೆಗೆದುಕೊಳ್ಳಲು ಸಾಹಸ ಪಡಬೇಕು. ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ರಾಜಕೀಯವಾಗಿಯೂ ಅತ್ಯಂತ ಪ್ರಬಲವಾಗಿರುವ ಈ ಗ್ರಾಮದ ಜನರು ಬಹಳಷ್ಟು ಅನ್ಯೋನ್ಯತೆಯಿಂದ ಜಾತಿ ಧರ್ಮಗಳ ಹಂಗಿಲ್ಲದೆ ಒಂದೇ ತಾಯಿಯ ಮಕ್ಕಳಂತೆ ಬಾಳುತ್ತಿದ್ದಾರೆ. 2 ಪದವಿ ಪೂರ್ವ ಕಾಲೇಜು, 3 ಆಂಗ್ಲ ಮಾಧ್ಯಮ ಶಾಲೆ, 3 ಕನ್ನಡ ಮಾಧ್ಯಮ ಶಾಲೆ ಶಿರ್ವ ಪೇಟೆಯಲ್ಲಿಯೇ ಇದೆ. ಶಿರ್ವ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು. ಅವೆಲ್ಲದರ ವಿವರ ಸಂಗ್ರಹಿಸಲು ಸಮಯದ ಅಭಾವವಿದ್ದ ಕಾರಣ ಕೆಲವೊಂದು ಶಿಕ್ಷಣ ಸಂಸ್ಥೆಗಳನ್ನು ಮಾತ್ರ ಇಲ್ಲಿ ತಿಳಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಿಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಸರ್ವ ಧರ್ಮಗಳ ನೆಲವೀಡು, ಸರ್ವ ಜನಾಂಗದ ಶಾಂತಿಯ ತೋಟ ಎಂದೇ ಶಿರ್ವ ಗ್ರಾಮವನ್ನು ಬಿಂಬಿಸಿದರೂ ಕಡಿಮೆಯೇ. ಯಾಕೆಂದರೆ ಇಲ್ಲಿ ಸರ್ವ ಜನಾಂಗದವರ ಆರಾಧನಾ ಕೇಂದ್ರಗಳಿವೆ. ಹಿಂದೂಗಳ ಪವಿತ್ರ ಸ್ಥಳಗಳಾದ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಜಾರಂದಾಯ ದೇವಸ್ಥಾನ, ಮಹಾಲಸ ದೇವಸ್ಥಾನ ಪ್ರಮುಖವಾದರೆ ಸುನ್ನಿ ಜಾಮಿಯಾ ಮಸ್ಜಿದ್, ಹಜರತ್ ಸೈಯದ್ ಅಹಮದ್ ಹಸನ್ ವಲಿಯುಲ್ಲಾಹ್ ರವರ ದರ್ಗಾ, ನೂರುಲ್ ಜಮಾಲಿಯಾ ಮದ್ರಸಾ, ಅನಫಿ ಮಸ್ಜಿದ್, ಮಸ್ಜಿದುನ್ ನೂರ್, ಬದ್ರಿಯಾ ಮಸ್ಜಿದ್ ತೋಪನಂಗಡಿ ಪ್ರಮುಖವಾಗಿದೆ. ಅದೇ ರೀತಿ ಕ್ರಿಶ್ಚಿಯನ್ನರ ಆರೋಗ್ಯ ಮಾತೆ ದೇವಾಲಯ, ಇರ್ಮಿಜ್ ಚರ್ಚ್ ಹಾಗೂ ಹಲೇಗರ್ಜಿ ಪ್ರಮುಖವಾಗಿದೆ. ಶಿರ್ವ ಗ್ರಾಮ ಬಹಳಷ್ಟು ವಿಶಾಲವಾದ ಗ್ರಾಮ. ಹಲವಾರು ರಾಷ್ಟ್ರೀಕೃತ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು ಇಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ದಿನನಿತ್ಯ ಸಾವಿರಾರು ಜನರು ವ್ಯಾಪಾರ ವಹಿವಾಟು ಮಾಡುವ ಶಿರ್ವ ಪೇಟೆಯಲ್ಲಿ ಪ್ರತಿ ಗುರುವಾರ ವಾರದ ಸಂತೆ ಕೂಡ ನಡೆಯುತ್ತದೆ. ಕಾಪು, ಬೆಲ್ಮನ್, ಕಟಪಾಡಿ, ಉಡುಪಿ, ಮುದ್ರಂಗಡಿ, ಪಡುಬಿದ್ರಿಗೆ ಹೋಗುವ ಪ್ರಮುಖ ರಸ್ತೆಗಳು ಶಿರ್ವ ಪೇಟೆಯ ಮುಖಾಂತರವೇ ಹಾದು ಹೋಗುತ್ತದೆ. ವರ್ಷವೂ ವಿವಿಧ ಧರ್ಮಗಳ ಆಚರಣೆಗಳಿಂದ ಶಿರ್ವ ಪೇಟೆಯು ವಿಶಿಷ್ಟವಾಗಿ ಕಂಗೊಳಿಸುತ್ತಾ ಇರುತ್ತೆ. ನ್ಯಾರ್ಮ ಧರ್ಮ ಜಾರಂದಾಯ ದೇವಸ್ಥಾನದ ನೇಮೋತ್ಸವ, ಅಹಮದ್ ಹಸನ್ ವಲಿಯವರ ಉರೂಸ್ ಸಮಾರಂಭ, ಸಾವುದ್ಮಾಯಿ ಚರ್ಚ್ ಸಾಂತಮಾರಿ ಇವೆಲ್ಲವೂ ಶಿರ್ವ ಪೇಟೆಗೆ ವಿಶೇಷ ಮೆರುಗನ್ನು ತರುತ್ತದೆ. ಅದೇ ರೀತಿ ಸರ್ವಧರ್ಮೀಯರು ಈ ಸಂಭ್ರಮದಲ್ಲಿ ಸಂತೋಷದಿಂದ ಭಾಗವಹಿಸುತ್ತಾರೆ. ಶಿರ್ವ ಪರಿಸರದಲ್ಲಿ ಸೊರ್ಕಲ ಕೆರೆ ಎಂದೇ ಪ್ರಸಿದ್ಧವಾದ ಕೆರೆ ಕೂಡ ಇದೆ. ಹಲವಾರು ಜಲಚರಗಳಿಗೆ ಜೀವಾಮೃತವಾಗಿ ಸುತ್ತಮುತ್ತಲಿನ ಗದ್ದೆಗಳಿಗೆ ಜೀವ ನದಿಯಂತೆ ಕಾರ್ಯನಿರ್ವಹಿಸುವ ಈ ಕೆರೆಯು ಎಂದಿಗೂ ಕೂಡ ಭತ್ತದ ಕೆರೆಯಾಗಿ ಕಟ್ಟು ಬೇಸಿಗೆಯಲ್ಲಿಯೂ ಬತ್ತಿದ ಉದಾಹರಣೆಯೇ ಇಲ್ಲದಂತಾಗಿದೆ. ಶಿರ್ವ ಪೇಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳನ್ನು ಸಂಪೂರ್ಣವಾಗಿ ತೋರಿಸಲು ನಮಗಿಲ್ಲಿ ಸಾಧ್ಯವಾಗದಿದ್ದರೂ ಶಿರ್ವವನ್ನು ನಮ್ಮಿಂದ ಸಾಧ್ಯವಾದ ಮಟ್ಟಿಗೆ ತೋರಿಸಿದ್ದೇವೆ ಅನ್ನುವ ಸಂತೃಪ್ತಿ ಇದೆ. ಶಿರ್ವ ಪೇಟೆಗಿರುವ ಮತ್ತೊಂದು ಹೆಸರೇ ಮಂಚಕಲ್. ಹೌದು, ಸ್ಥಳೀಯವಾಗಿ ಶಿರ್ವವನ್ನು ಗುರುತಿಸುವುದೇ ಮಂಚಕಲ್ ಎಂದು. ಆದರೆ ದಾಖಲೆಗಳಲ್ಲಿ ಮಾತ್ರ ಶಿರ್ವ ಎಂದೇ ಪ್ರಸಿದ್ಧಿಯಾಗಿ ದೂರದ ಊರಿನವರಿಗೆ ಮಂಚಕಲ್ ಅಂದರೆ ಶಿರ್ವ ಎಂದು ಗೊತ್ತಾಗದಿರುವುದು ಮಾತ್ರ ದುರದೃಷ್ಟಕರ. ವೇಗವಾಗಿ ಬೆಳೆಯುತ್ತಿರುವ ಶಿರ್ವ ಪೇಟೆಯನ್ನು ಪಟ್ಟಣ ಪಂಚಾಯತ್ ಮಾಡಬೇಕು ಎನ್ನುವ ಬೇಡಿಕೆ ಬಹಳ ಹಳೆಯದು. ಈ ಮಧ್ಯೆ ಗ್ರಾಮವಾಗಿದ್ದ ಕಾಪು ಪುರಸಭೆಯಾಗಿ ಬದಲಾದರೂ ತಾಲೂಕು ಕೇಂದ್ರವಾಗಿ ಗುರುತಿಸಿಕೊಂಡರೂ ಶಿರ್ವ ಮಾತ್ರ ಇಂದಿಗೂ ಗ್ರಾಮ ಪಂಚಾಯತ್ ಆಗಿಯೇ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿಯ ಮತ್ತೊಂದು ವಿಶೇಷತೆ ಏನೆಂದರೆ ಶಿರ್ವ ಗ್ರಾಮಕ್ಕೆ ಕೈಯಲ್ಲಿ ಏನೂ ಇಲ್ಲದೆ ಬಂದು ವಾಸಿಸಿದವರು ಕೂಡ ಶ್ರೀಮಂತರಾಗಿ ಬದುಕು ಕಟ್ಟಿಸಿಕೊಂಡು ಸುಖವಾಗಿ ಜೀವನ ನಡೆಸುತ್ತಿದ್ದಾರೆ. ಈ ಮಣ್ಣಿನ ಗುಣವೇ ಅಂತಹದು. ಇಲ್ಲಿ ಯಾರೂ ಹಾಳಾಗಿಲ್ಲ. ಉತ್ತಮ ಜೀವನದ ಕನಸು ಕಟ್ಟಿಕೊಂಡು ಸೌಹಾರ್ದಯುತ ಜೀವನ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಹೇಗಾಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ. ಅದೇ ರೀತಿ ಲೈಕ್ ಮಾಡಿ ಇತರರಿಗೂ ಶೇರ್ ಮಾಡಿ ಅಂತ ವಿನಂತಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ.
ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ. ಅಲ್ಲೇ ತನಕ ಎಲ್ರಿಗೂ ಥ್ಯಾಂಕ್ ಯು. ಬಾಯ್ ಬಾಯ್.